ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. 3/7 ಪ್ಲಸ್ -6/11 ಪ್ಲಸ್ -8/21 ಪ್ಲಸ್ 5/22 ಇದರ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ನಾವು ಇದನ್ನ ಸುಲಭವಾಗಿ ಬಿಡಿಸ್ಲಿಕ್ಕೆ ಒಂದೇ ರೀತಿಯ ಛೇದಗಳಿರುವ ಅಥವಾ ಸುಲಭವಾಗಿ ಸಾಮಾನ್ಯ ಮಾಡಬಹುದಾದಂತ ಛೇದಗಳಿರುವ ಸಂಖ್ಯೆಯನ್ನ ಒಂದು ಗುಂಪನ್ನಾಗಿ ಮಾಡ್ಕೊಳ್ಳೋಣ. ಸೊ ನೋಡಿ, 3/7 8/21. ಸೊ ಇದನ್ನ ಒಂದು ಗುಂಪನ್ನಾಗಿ ಮಾಡ್ಕೊಂಡ್ರೆ 3/7 ಪ್ಲಸ್ -8/21. ಓಕೆ, ಸೊ ಇದನ್ನ ಒಂದು ಗುಂಪನ್ನಾಗಿ ಮಾಡ್ಕೊಳ್ಳೋಣ. ಪ್ಲಸ್ -6/11 ಪ್ಲಸ್ 5/22. ಓಕೆ, ಸೊ ಈಗ ಈ ಎರಡು ಪದವನ್ನ ನಾವು ಕೂಡ್ಬೇಕು. ಸೊ ಇಲ್ಲಿ ಛೇದಗಳು ಬೇರೆ ಬೇರೆ ಇದೆ. ಸೊ ಈ ಛೇದಗಳು ಬೇರೆ ಬೇರೆ ಇದ್ದಾಗ ಸಮ ಮಾಡ್ಲಿಕ್ಕೆ ಇದು ಎರಡರ ಲಸಾವನ್ನ ನೋಡ್ಬೇಕು. ಸೊ ಇಲ್ಲಿ 7 ಮತ್ತು 21ರ ಲಸ 21 ಆಗಿರ್ತದೆ. ಸೊ 21 ಅಂಶ. ಸೊ 7 3 21. ಸೊ ಇದನ್ನ ಅಂಶದೊಂದಿಗೆ ಗುಣಿಸಿದಾಗ 3 7 3 ಸೊ 3 9. ನೋಡಿ, ಪ್ಲಸ್ ಮೈನಸ್ 21 ಗುಣಿಸು 1. ಸೊ 1ನ್ನ ಅಂಶಕ್ಕೆ ಗುಣಿಸಿದಾಗ -8. ಓಕೆ, ಸೊ ಪ್ಲಸ್ 11 ಮತ್ತು 22. ಸೊ 11 ಮತ್ತು 22ರ ಲಸಾ 22 ಅಂಶ. ಸೊ 11 2 22, 2ನ್ನ ಅಂಶದೊಂದಿಗೆ ಗುಣಿಸಿದಾಗ 6 2 12 ಮೈನಸ್ ಪ್ಲಸ್ 22 1 22, 1ನ್ನ 5ಕ್ಕೆ ಗುಣಿಸಿದಾಗ 5 1 5. ಸೊ 9 ಮೈನಸ್ 8. ಸೊ 1/21 ಪ್ಲಸ್ 12 ಮೈನಸ್ 12 ಪ್ಲಸ್ 5. ಸೊ -7/22 ಇಸ್ ಈಕ್ವಲ್ ಟು. ಸೊ ಇಲ್ಲಿ 21 ಮತ್ತು 22 ಇಲ್ಲಿ ಪ್ಲಸ್ ಮೈನಸ್ ಏನಾಗ್ಬಿಡುತ್ತೆ, ಮೈನಸ್ ಆಗತ್ತಲ್ವಾ. ಸೊ 21 ಮತ್ತು 22ರ ಲಸ 22 ಗುಣಿಸು 21. ನಾಲ್ಕುನೂರ 462. ಸೊ ಅಂಶದಲ್ಲಿ 21ಕ್ಕೆ 22ರಿಂದ ಗುಣಿಸಿದಾಗ 462 ಬರುತ್ತೆ. ಸೊ ಇಲ್ಲಿ 1 ಗುಣಿಸು 22 ಅಂದ್ರೆ 22 ಪ್ಲಸ್ ಮೈನಸ್ 22 ಗುಣಿಸು 21. 21ನ್ನ ಅಂಶಕ್ಕೆ ಗುಣಿಸಿದಾಗ 21 ಗುಣಿಸು 7.
147. is equal to 22 minus 147 is equal to minus 125 ಭಾಗಿಲೆ 462. ಸೊ ಹಾಗಾದ್ರೆ ಇದರ ಬೆಲೆ ಏನಾಯ್ತು ಹೇಳಿ, minus 125 ಭಾಗಿಲೆ 462 ಆಗಿದೆ. ಥ್ಯಾಂಕ್ ಯು.